ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ರಾಂಕೆಡೆ ಮೈದಾನದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಐಪಿಎಲ್ ಪಂದ್ಯವು ಭಾರೀ ಕುತೂಹಲ ಕೆರಳಿಸಿತ್ತು. ಶಾರುಖ್ ಖಾನ್ ಅವರ ಪುತ್ರಿ ಸುಹಾನಾ ಖಾನ್ ಕೂಡ ಈ ಪಂದ್ಯವನ್ನು ವೀಕ್ಷಿಸಲು ಮೈದಾನಕ್ಕೆ ಬಂದಿದ್ದರು. ಕೋಲ್ಕತ್ತಾ ತಂಡದ ಮೇಲಿನ ಅಭಿಮಾನದಿಂದ ಪಂದ್ಯದ ಪ್ರತಿಕ್ಷಣವನ್ನು ಆನಂದಿಸುತ್ತಿದ್ದಳು. ಪಂದ್ಯದ ಆರಂಭದಲ್ಲಿ ಕೋಲ್ಕತ್ತಾ ತಂಡದ ಬ್ಯಾಟಿಂಗ್ ವೈಫಲ್ಯದಿಂದ ಸುಹಾನಾ ನಿರಾಸೆಗೊಂಡಳು. ಮುಂಬೈ ಬೌಲರ್ಗಳ ಅದ್ಭುತ ಪ್ರದರ್ಶನದಿಂದಾಗಿ ಕೋಲ್ಕತ್ತಾ ತಂಡವು ಕೇವಲ 45 ರನ್ಗಳಿಗೆ ಅರ್ಧ ವಿಕೆಟ್ಗಳನ್ನು ಕಳೆದುಕೊಂಡಿತು. ಈ ಸಂದರ್ಭದಲ್ಲಿ ರಿಂಕು ಸಿಂಗ್ ಮೈದಾನಕ್ಕೆ ಬಂದಾಗ ಸುಹಾನಾ ಅವರ ಮುಖದಲ್ಲಿ ಮತ್ತೆ ಭರವಸೆ ಮೂಡಿತು. ರಿಂಕು ಬೌಂಡರಿಗಳನ್ನು ಬಾರಿಸಲು ಪ್ರಾರಂಭಿಸಿದಾಗ ಸುಹಾನಾ ಸಂತೋಷದಿಂದ ಕುಣಿದಾಡಿದರು. ಆದರೆ ಅಶ್ವಿನಿ ಕುಮಾರ್ ಅವರ ಬೌಲಿಂಗ್ನಲ್ಲಿ ರಿಂಕು ಸಿಂಗ್ ಔಟಾದಾಗ ಸುಹಾನಾ ಅವರ ಭರವಸೆ ಕ್ಷಣಾರ್ಧದಲ್ಲಿ ಕಮರಿ ಹೋಯಿತು. ರಿಂಕು ವಿಕೆಟ್ ಬಿದ್ದಾಗ ಸುಹಾನಾ ಕಣ್ಣೀರು ಹಾಕಿದರು. ಆಕೆಯ ಕಣ್ಣುಗಳು ತುಂಬಿ ಬಂದವು. ಆಕೆ ತನ್ನ ಮುಖವನ್ನು ಮುಚ್ಚಿಕೊಂಡು ದುಃಖಿಸಿದಳು. ಸುಹಾನಾ ಅವರ ಈ ಭಾವನಾತ್ಮಕ ಕ್ಷಣವು ಕ್ಯಾಮೆರಾದಲ್ಲಿ ಸೆರೆಯಾರಿತು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಯಿತು. ಸುಹಾನಾ ಅವರ ದುಃಖವನ್ನು ನೋಡಿದ ಅಭಿಮಾನಿಗಳು ರಿಂಕು ಸಿಂಗ್ ಅವರ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿದರು. ಈ ಘಟನೆಯು ಕ್ರೀಡಾಂಗಣದಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಯಿತು. ರಿಂಕು ಸಿಂಗ್ ಅವರ ವಿಕೆಟ್ ಕೋಲ್ಕತ್ತಾ ತಂಡಕ್ಕೆ ದೊಡ್ಡ ಹೊಡೆತ ನೀಡಿತು. ಕೋಲ್ಕತ್ತಾ ತಂಡವು ಕೇವಲ 88 ರನ್ಗಳಿಗೆ 8 ವಿಕೆಟ್ಗಳನ್ನು ಕಳೆದುಕೊಂಡಿತು. ಈ ಘಟನೆಯು ಕ್ರಿಕೆಟ್ನಲ್ಲಿನ ಭಾವನೆಗಳ ತೀವ್ರತೆಯನ್ನು ತೋರಿಸುತ್ತದೆ. ಸುಹಾನಾ ಖಾನ್ ಅವರ ದುಃಖವು ಕೋಲ್ಕತ್ತಾ ತಂಡದ ಅಭಿಮಾನಿಗಳ ನಿರಾಸೆಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.